ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಜನಮೇಜಯನು ಶ್ರೀ ವ್ಯಾಸರಲ್ಲಿ ಪ್ರಧಾನ ದೇವತೆ ಹಾಗೂ ಬ್ರಹ್ಮಾಂಡದ ಉತ್ಪತ್ತಿ, ಅದರ ಸ್ವರೂಪದ ಕುರಿತು ಪ್ರಶ್ನಿಸಿದುದು. ಬ್ರಹ್ಮದೇವರಿಂದ ನಾರದರಲ್ಲಿ ಭಗವತಿ ಆದ್ಯಾಶಕ್ತಿಯ ಪ್ರಭಾವದ ವರ್ಣನೆ, ಶ್ರೀದೇವಿಯು ಕೊಟ್ಟ ವಿಮಾನದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ವಿವಿಧ ಲೋಕಗಳಲ್ಲಿ ಗಮನ ಹಾಗೂ ಅಲ್ಲಿಯ ವಿಲಕ್ಷಣ ದೃಶ್ಯಗಳನ್ನು ನೋಡುತ್ತಾ ಕೊನೆಗೆ ಭಗವತಿಯ ದಿವ್ಯ ಧಾಮಕ್ಕೆ ತಲುಪುವುದು. ಜನಮೇಜಯನು ಹೇಳಿದನು, ಭಗವಾನ್ ವ್ಯಾಸರೇ, ನೀವು ಅಂಬಾಯಜ್ಞ ಅರ್ಥಾತ್ ಪರಮ ಪವಿತ್ರ ನವರಾತ್ರಿ ವ್ರತವನ್ನು ಮಾಡಿ ಅದರಿಂದ ದೇವಿಯ ಆರಾಧನೆಯನ್ನು ಮಾಡು ಎಂದು ಅಪ್ಪಣೆ ಕೊಡಿಸಿದಿರಿ. ಆ ದೇವಿಯು ಯಾರು, ಹೇಗೆ, ಯಾವಾಗ ಪ್ರಕಟಳಾದಳು, ಅವಳು ಆಗಮಿಸುವ ಉದ್ದೇಶವೇನು, ಆಕೆಯು ಯಾವ ಗುಣಗಳಿಂದ ವಿಭೂಷಿತಳಾಗಿರುವಳು, ಅಂಬಾ ಯಜ್ಞವು ಹೇಗಿರುತ್ತದೆ, ಅದರ ಸ್ವರೂಪ ವಿಧಾನವೇನು? ದಯಾನಿಧೆ, ನೀವು ಸರ್ವಜ್ಞಾನ ಸಂಪನ್ನರಾಗಿರುವಿರಿ, ವಿಧಿವತ್ತಾಗಿ ಎಲ್ಲವನ್ನು ತಿಳಿಸುವ ಕೃಪೆ ಮಾಡಬೇಕು. ಜೊತೆಗೆ ವಿಸ್ತಾರವಾಗಿ ಬ್ರಹ್ಮಾಂಡದ ಉತ್ಪತ್ತಿಯನ್ನು ತಿಳಿಸಿರಿ. ಏಕೆಂದರೆ ಭೂಸುರರೇ, ಬ್ರಹ್ಮಾಂಡದ ವಿಷಯದಲ್ಲಿ ಹೇಳಿದುದೆಲ್ಲವೂ ಅದು ಇರುವಂತೆಯೇ ಎಲ್ಲವನ್ನು ನೀವು ತಿಳಿದಿರುವಿರಿ. ಬ್ರಹ್ಮ ವಿಷ್ಣು ರುದ್ರ ಇವರು ಮೂವರು ಸಗುಣ ದೇವತೆಗಳಾಗಿದ್ದಾರೆ ಎಂದು ನಾನು ಕೇಳಿರುವೆನು. ಕ್ರಮವಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯದ ಹೊಣೆಗಾರಿಕೆ ಇವರ ಮೇಲಿದೆ. ಪರಾಶರನಂದನ ವ್ಯಾಸರೇ, ಈಗ ನಾನು ಈ ಸಂಬಂಧದಲ್ಲಿ ವಿಸ್ತಾರವಾಗಿ ಕೇಳಲು ಬಯಸುತ್ತಿರುವೆನು, ತಾವು ತಿಳಿಸುವ ಕೃಪೆ ಮಾಡಬೇಕು. ವ್ಯಾಸರು ಹೇಳಿದರು, ರಾಜನೇ, ನಿನ್ನ ಬುದ್ಧಿಯು ಬಹಳ ವಿಶಾಲವಾಗಿದೆ. ಬ್ರಹ್ಮಾದಿಗಳ ಉತ್ಪತ್ತಿಯು ಹೇಗಾಯಿತು ಎಂದು ನೀನು ಕೇಳಿದುದು ಮಹಾ ಕಠಿಣ ವಿಷಯವಾಗಿದೆ. ಅದರಲ್ಲಿ ಅನೇಕ ಪ್ರಶ್ನೆಗಳು ಏಳುತ್ತವೆ. ಇದೇ ಪ್ರಶ್ನೆಯನ್ನು ನಾನು ಹಿಂದೆ ನಾರದರಲ್ಲಿ ಕೇಳಿದ್ದೆ. ಅವರು ಕೊಟ್ಟ ಉತ್ತರವು ನನಗೆ ನೆನಪಿದೆ. ರಾಜನೇ, ಅದನ್ನು ಹೇಳುವೆನು ಕೇಳು. ಒಮ್ಮೆ ಗಂಗಾ ತೀರದಲ್ಲಿ ಸರ್ವಜ್ಞಾನ ಸಂಪನ್ನ ಮುನಿವರ ನಾರದರು ವಿರಾಜಮಾನರಾಗಿದ್ದರು. ವೇದಗಳ ಸರ್ವೋತ್ಕೃಷ್ಟ ಜ್ಞಾನಿ ಆ ಮುನಿಯ ದರ್ಶನ ನನಗಾಯಿತು. ಅವರು ಬಹಳ ಶಾಂತ ಸ್ವರೂಪರಾಗಿದ್ದರು. ಅವರನ್ನು ನೋಡಿ ನನಗೆ ಬಹಳ ಪ್ರಸನ್ನತೆ ಉಂಟಾಯಿತು. ನಾನು ಎದುರಿಗೆ ಹೋಗಿ ಅವರ ಚರಣಗಳಲ್ಲಿ ಎರಗಿದೆ. ಅವರು ಆಜ್ಞಾಪಿಸಿದಾಗ ಸಮೀಪದಲ್ಲೇ ಒಂದು ಸುಂದರ ಆಸನದಲ್ಲಿ ಕುಳಿತುಕೊಂಡೆ. ಆಗ ಮುನಿವರಿಯ ನಾರದರು ಗಂಗೆಯ ತೀರದ ಒಂದು ನಿರ್ಜನ ಸ್ಥಾನದಲ್ಲಿ ಹಾಸಿದ ಮರಳಿನ ಮೇಲೆ ಕುಳಿತಿದ್ದರು. ಕುಶಲ ಪ್ರಶ್ನೆಗಳಾದ ಬಳಿಕ ನಾನು ನಾರದರಲ್ಲಿ ಕೇಳಿದೆ, ಮುನಿಯೇ, ತಾವು ಬುದ್ಧಿವಂತರಾಗಿರುವಿರಿ. ಈ ವಿಸ್ತೃತ ಬ್ರಹ್ಮಾಂಡದ ಪ್ರಧಾನ ಕರ್ತ ಯಾರು ಎಂಬುದನ್ನು ತಿಳಿಸುವ ಕೃಪೆ ಮಾಡಬೇಕು. ಮುನಿವರಿಯರೇ, ಈ ಬ್ರಹ್ಮಾಂಡವು ಎಲ್ಲಿಂದ ಉತ್ಪನ್ನವಾಯಿತು? ದ್ವಿಜರೇ, ಈ ಬ್ರಹ್ಮಾಂಡವು ವಿನಾಶಶೀಲವಾಗಿದೆಯೇ ಅಥವಾ ಸದಾ ಇರುವುದೇ? ಇದರ ರಚನೆ ಒಬ್ಬರಿಂದಲೇ ಆಯಿತೆ ಅಥವಾ ಅನೇಕರು ಇದರ ರಚಯಿತರುಗಳಿದ್ದಾರೆಯೇ? ಕರ್ತೃವಿನ ಅಭಾವದಲ್ಲಿ ಕಾರ್ಯವು ನಡೆಯುವುದು ಸಂಭವವಾಗಿದೆ ಎಂಬ ಪ್ರಶ್ನೆಯು ನನ್ನ ಮನಸ್ಸಿನಲ್ಲಿ ಏಳುತ್ತದೆ. ಕೆಲವು ಜನರು ಭಗವಾನ್ ಶಂಕರನನ್ನು ಪರಮ ಕಾರಣವೆಂದು ತಿಳಿದು ಜಗತ್ತಿನ ರಚಯಿತ ಎಂದು ಹೇಳುವರು. ಅವರು ಹೇಳುತ್ತಾರೆ, ದೇವಾಧಿದೇವ ಭಗವಾನ್ ಶಂಕರನು ಅವಿನಾಶಿ ಪುರುಷನಾಗಿರುವನು. ಅವನಿಗೆ ಜನ್ಮ ಮರಣಗಳು ಎಂದಿಗೂ ಆಗುವುದಿಲ್ಲ. ಅವನು ಆತ್ಮನಲ್ಲಿ ರಮಿಸುವವನು. ದೇವತೆಗಳ ಮೇಲೆಯೂ ಅವನ ಶಾಸನವಿರುತ್ತದೆ. 3 ಗುಣಗಳು ಇದ್ದರೂ ಅವುಗಳಿಂದ ನಿರ್ಲಿಪ್ತನಾಗಿರುತ್ತಾನೆ. ಅವನು ಸಂಸಾರ ರೂಪಿ ಸಮುದ್ರದಿಂದ ಉದ್ಧಾರ ಮಾಡಲು ಸದಾ ತತ್ಪರವಾಗಿರುವನು. ಆದ್ದರಿಂದ ಅವನೇ ಸೃಷ್ಟಿ ಸ್ಥಿತಿ ಸಂಹಾರಗಳ ಆದಿಕಾರಣನಾಗಿರುವನು. ಇತರ ಕೆಲವರು ಭಗವಾನ್ ವಿಷ್ಣುವಿನ ಪ್ರಶಂಸೆ ಮಾಡುತ್ತಾರೆ. ಅವನು ಶಕ್ತಿಶಾಲಿ ಪುರುಷನು, ಅವ್ಯಕ್ತನು, ಅಖಿಲ ಐಶ್ವರ್ಯಗಳಿಂದ ಸಂಪನ್ನನು, ಪರಬ್ರಹ್ಮ ಪರಮಾತ್ಮನೂ ಆಗಿರುವನು. ಅವನ ಕೃಪೆಯಿಂದ ಭಕ್ತಿ ಮತ್ತು ಮುಕ್ತಿಯು ಸುಲಭವಾಗುತ್ತದೆ. ಅವನು ಶಾಂತ ಸ್ವರೂಪನಾಗಿರುವನು. ಎಲ್ಲ ಕಡೆಗೆ ಮುಖಗಳಿದ್ದು ವ್ಯಾಪಕ ಪುರುಷನಾಗಿದ್ದಾನೆ. ವಿಶ್ವವೇ ಅವನಲ್ಲಿ ಶರಣಾಗುತ್ತದೆ. ಅವನು ಎಂದೂ ಹುಟ್ಟಿ ಸಾಯುವುದಿಲ್ಲ. ಇನ್ನು ಕೆಲವರು ಬ್ರಹ್ಮದೇವರನ್ನು ಸೃಷ್ಟಿಯ ಪ್ರಧಾನ ಕಾರಣವೆಂದು ಹೇಳುತ್ತಾರೆ. ಅವರು ಹೇಳುವಂತೆ ಬ್ರಹ್ಮದೇವರೇ ಸರ್ವೋತ್ತಮ ಪುರುಷನಾಗಿದ್ದಾನೆ.
ಸಮಸ್ತ ಪ್ರಾಣಿಗಳ ಪ್ರಗತಿಯ ಶ್ರೇಯಸ್ಸು ಅವನಿಗೆ ಸಲ್ಲುತ್ತದೆ. ಆ ದೇವಾದಿದೇವ ಚತುರ್ಮುಖ ಬ್ರಹ್ಮನು ವಿಷ್ಣುವಿನ ನಾಭಿಕಮಲದಿಂದ ಪ್ರಕಟನಾಗಿರುವನು. ಕೆಲವು ವೇದವಾದಿ ಜನರು ಸರ್ವೇಶ ಸೂರ್ಯನನ್ನು ಜಗತ್ಸೃಷ್ಟ ಎಂದು ಹೇಳುವರು. ಅವರು ಎಚ್ಚರದಿಂದ ಸಾಯಂ ಪ್ರಾತಃ ಅವನನ್ನು ಸ್ತುತಿಸಿ ಕೀರ್ತಿಯನ್ನು ಕೊಂಡಾಡುತ್ತಾರೆ. ಎಷ್ಟೋ ಜನರು ಶತಕ್ರತು ಇಂದ್ರನನ್ನು ಪ್ರಧಾನನೆಂದು ತಿಳಿದು ಯಜ್ಞದಲ್ಲಿ ಅವನ ಉಪಾಸನೆ ಮಾಡುತ್ತಾರೆ. ದೇವರಾಜ ಇಂದ್ರನಿಗೆ 1000 ಕಣ್ಣುಗಳಿವೆ. ಅವನು ಸಂಪೂರ್ಣ ಪ್ರಾಣಿಗಳ ಸಾಕ್ಷಾತ್ ಸ್ವಾಮಿಯಾಗಿರುವನು. ಯಜ್ಞೇಶ, ಸುರೇಶ, ತ್ರಿಲೋಕೇಶ ಎಂದು ಹೇಳಿಸಿಕೊಳ್ಳಲು ಅವನಿಗೆ ಅಧಿಕಾರವಿರುವುದು. ಅವನು ಶಚೀಪತಿಯು, ಯಜ್ಞ ಭೋಕ್ತೃನು, ಸೋಮರಸವನ್ನು ಪಾನ ಮಾಡುವವನು, ಸೋಮಗಳ ಪ್ರೇಮಿಯೂ ಆಗಿರುವನು ಎಂದು ಹೇಳುತ್ತಾರೆ. ಕೆಲವು ಬೇರೆ ಬೇರೆ ಸಂಪ್ರದಾಯದ ಜನರು ವರುಣ, ಸೋಮ, ಅಗ್ನಿ, ವಾಯು, ಯಮ, ಕುಬೇರ ಹಾಗೂ ಗಣರಾಜ, ಗಣಪತಿ ಇವರನ್ನು ಪ್ರಧಾನ ದೇವತೆಗಳೆಂದು ತಿಳಿಯುತ್ತಾರೆ. ಗಜವದನ ಗಣಪತಿಯು ಸಮಸ್ತ ಕಾರ್ಯಗಳನ್ನು ಸಿದ್ಧಿಗೊಳಿಸುವವನು. ಅವನನ್ನು ಸ್ಮರಿಸುವುದರಿಂದ ಸಿದ್ಧಿಯು ಸುಲಭವಾಗುತ್ತದೆ. ಅವನು ಯಥೇಚ್ಛ ಕಾರ್ಯ ಸಿದ್ಧಗೊಳಿಸುವ ದೇವತೆಯಾಗಿದ್ದಾನೆ ಎಂದು ಹೇಳುತ್ತಾರೆ. ಎಷ್ಟೋ ಆಚಾರ್ಯರು ಭವಾನಿಯನ್ನು ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವವಳು ಎಂದು ಹೇಳುತ್ತಾರೆ. ಆ ಆದಿಮಾಯ ಮಹಾಶಕ್ತಿ ಹಾಗೂ ಪರಮ ಪುರುಷನೊಂದಿಗೆ ಇದ್ದು ಕಾರ್ಯವನ್ನು ನೆರವೇರಿಸುವ ಪ್ರಕೃತಿಯಾಗಿದೆ. ಬ್ರಹ್ಮನೊಂದಿಗೆ ಆಕೆಯ ಅಭೇದ ಸಂಬಂಧವಿದೆ. ಅವಳು ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳಲ್ಲಿ ಸಂಲಗ್ನಳಾಗಿರುತ್ತಾಳೆ. ಅವಳು ಸಮಸ್ತ ಪ್ರಾಣಿಗಳ ಮತ್ತು ದೇವತೆಗಳ ಜನನಿಯಾಗಿರುವಳು. ಆಕೆಯ ಜನ್ಮ ಮರಣಗಳು ಎಂದೂ ಆಗುವುದಿಲ್ಲ. ಪೂರ್ಣಳು ಆದ ದೇವಿಯು ಪ್ರಾಣಿಗಳಲ್ಲಿ ವ್ಯಾಪಕವಾಗಿ ವಿರಾಜಮಾನಳಾಗಿದ್ದಾಳೆ. ಅವಳು ಅಖಿಲ ವಿಶ್ವದ ಅಧೀಶ್ವರಿಯಾಗಿದ್ದಾಳೆ. ಸಗುಣ, ನಿರ್ಗುಣ ಹಾಗೂ ಕಲ್ಯಾಣಮಯ ಆಕೆಯ ವಿಗ್ರಹವಾಗಿದೆ. ವೈಷ್ಣವಿ, ಶಾಂಭವಿ, ಬ್ರಾಹ್ಮಿ, ವಾಸವಿ, ವಾರುಣಿ, ವಾರಾಹಿ, ನಾರಸಿಂಹಿ ಹಾಗೂ ಅದ್ಭುತ ಮಹಾಲಕ್ಷ್ಮಿ ಹೆಸರುಗಳಿಂದ ವಿಖ್ಯಾತಳಾಗಿದ್ದಾಳೆ. ಆಕೆಯಿಂದಲೇ ವೇದಗಳು ಪ್ರಕಟವಾಗಿವೆ. ಅವಳೇ ವಿದ್ಯೆಯಾಗಿದ್ದಾಳೆ. ಆಕೆಯ ಆಧಾರದ ಮೇಲೆಯೇ ಸಂಸಾರ ರೂಪಿ ವೃಕ್ಷ ನಿಂತಿದೆ. ಅವಳು ಸಂಪೂರ್ಣ ದುಃಖಗಳನ್ನು ದೂರ ಮಾಡುವಳು. ಆಕೆಯನ್ನು ಸ್ಮರಿಸುವುದರಿಂದ ಮನುಷ್ಯನು ಸಮಸ್ತ ಕಾಮ್ಯ ವಸ್ತುಗಳನ್ನು ಪಡೆದುಕೊಳ್ಳುವನು. ಅವಳು ಮುಕ್ತಿ ಬಯಸುವವರಿಗೆ ಮುಕ್ತಿ ಮತ್ತು ಭಕ್ತಿ ಬಯಸುವವರಿಗೆ ಅದನ್ನು ಕೊಡುವಳು. ಆಕೆಯ ಸ್ವರೂಪವು ತ್ರಿಗುಣಗಳಿಂದ ಅತೀತವಾಗಿದೆ. ಗುಣಗಳ ವಿಸ್ತಾರವು ಅವಳಿಂದಲೇ ಆಗುತ್ತದೆ. ಅವಳು ನಿರ್ಗುಣಳಾಗಿದ್ದರೂ ಸಗುಣಳಾಗಿದ್ದಾಳೆ. ಆದ್ದರಿಂದ ಫಲವನ್ನು ಬಯಸುವವರು ಅವಳ ಧ್ಯಾನವನ್ನೇ ಮಾಡುತ್ತಾರೆ. ಎಷ್ಟು ಶ್ರೇಷ್ಠ ಮುನಿಗಳು ಹೇಳುತ್ತಾರೆ, ನಿರಂಜನ, ನಿರಾಕಾರ, ನಿರ್ಲೇಪ, ನಿರ್ಗುಣ, ಅರೂಪ ಹಾಗೂ ವ್ಯಾಪಕ ಬ್ರಹ್ಮನಿಂದಲೇ ಜಗತ್ತಿನ ಸೃಷ್ಟಿಯಾಗಿದೆ. ವೇದ ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ಅದೇ ಬ್ರಹ್ಮವನ್ನು ತೇಜೋಮಯವೆಂದು ಹೇಳಿದೆ. ಅದೇ ಪ್ರಧಾನ ಪುರುಷವಾಗಿದೆ. ಸಾವಿರಾರು ತಲೆಗಳು, ಕಣ್ಣುಗಳು, ಕಿವಿಗಳು, ಕೈಗಳು, ಮುಖಗಳು, ಚರಣಗಳು ಇವುಗಳಿಂದ ಅದು ಸಂಪನ್ನವಾಗಿದೆ. ಆಕಾಶವು ಶ್ರೀ ವಿಷ್ಣುವಿನ ಚರಣವಾಗಿದೆ ಎಂಬ ಮಾತು ಸ್ಪಷ್ಟವಾಗಿ ಹೇಳಲಾಗಿದೆ. ವಿದ್ವಾಂಸ ಪುರುಷರು ಶಾಂತ ನಿರಂಜನ ವಿರಾಟ್ ಪುರುಷೋತ್ತಮನನ್ನು ಪ್ರಧಾನ ಎಂದು ಹೇಳುತ್ತಾರೆ. ಕೆಲವು ಬೇರೆ ಪ್ರಾಚೀನ ರಹಸ್ಯದ ಅರಿವುಳ್ಳ ಜನರು ಅವನನ್ನು ಪುರುಷೋತ್ತಮನೆಂದು ಹೇಳುವರು. ಕೆಲವು ಬೇರೆ ಸಂಪ್ರದಾಯದ ಸದಸ್ಯರು ಎಂದೂ ಯಾವುದೇ ವಿಶಿಷ್ಟವೂ ಇರಲಿಲ್ಲ ಮತ್ತು ಈಗಲೂ ಇಲ್ಲ ಎಂದು ಹೇಳುವರು. ಕೆಲವು ಜನರು ಹೇಳುತ್ತಾರೆ, ಈ ಬ್ರಹ್ಮಾಂಡವೆಲ್ಲವೂ ಅನೀಶ್ವರವಾಗಿದೆ. ಎಂದು ಯಾವುದೇ ವಿಶಿಷ್ಟ ಪುರುಷನು ಇದನ್ನು ರಚಿಸುವುದಿಲ್ಲ. ಈ ಜಗತ್ತು ಅಚಿಂತ್ಯವಾಗಿದೆ, ಸದಾ ಇರುವಂಥದು. ಇದರ ಅಧಿಷ್ಠಾತ್ರವು ಯಾರೂ ಇಲ್ಲ. ಸ್ವಾಭಾವಿಕವಾಗಿಯೇ ಇದು ಉತ್ಪನ್ನವಾಗುತ್ತದೆ. ಪ್ರಕೃತಿ ಪುರುಷರು ಇದರ ಕರ್ತೃಗಳೆಂದು ಹೇಳಲಾಗುವುದಿಲ್ಲ. ದೇವತೆಗಳಲ್ಲಿ ಎಲ್ಲ ಸತ್ವಗುಣಗಳು ಇವೆ. ಅವರಲ್ಲಿ ಸತ್ಯ ಧರ್ಮದ ಪ್ರತಿಷ್ಠೆಯೂ ಇದೆ. ಆದರೆ ದುರಾತ್ಮರಾದ ದಾನವರು ಅವರನ್ನು ಪೀಡಿಸುತ್ತಾ ಇರುತ್ತಾರೆ. ಹಾಗಿರುವಾಗ ಧರ್ಮದ ಮರ್ಯಾದೆ ಎಲ್ಲಿ ಉಳಿಯಿತು? ನನ್ನ ವಂಶಜರಾದ ಪಾಂಡವರು ಬಹಳ ಧರ್ಮಾತ್ಮರಾಗಿದ್ದರು. ಅವರಿಂದ ಸದಾ ಧರ್ಮದ ಪಾಲನೆಯಾಗುತ್ತಿತ್ತು. ಹೀಗಿದ್ದರೂ ಅವರಿಗೆ ಬಗೆ ಬಗೆಯ ದುಃಖಗಳನ್ನು ಎದುರಿಸಬೇಕಾಯಿತು. ಮುನಿವರಿಯರೇ, ನೀವು ಶಕ್ತಿಶಾಲಿ ಪುರುಷರಾಗಿರುವಿರಿ. ನನ್ನ ಮನಸ್ಸಿನ ಸಂದೇಹವನ್ನು ದೂರಗೊಳಿಸುವ ಕೃಪೆ ಮಾಡಿರಿ. ಮುನಿಯೇ, ಜ್ಞಾನರೂಪಿ ನೌಕೆಯ ಮೂಲಕ ಸಂಸಾರ ಸಮುದ್ರದಿಂದ ತಾವು ನನ್ನನ್ನು ಉದ್ಧರಿಸಿದಿರಿ.
ಈ ಸಂಸಾರವು ಮೋಹರೂಪಿ ಜಾಲದಿಂದ ಪರಿಪೂರ್ಣವಾಗಿದೆ. ನಾನು ಇದರಲ್ಲಿ ಮುಳುಗುತ್ತಾ ಬೀಳುತ್ತಾ ಚೇತನನಾಗಿ ಬಿದ್ದಿರುವೆನು. ವ್ಯಾಸರು ಹೇಳಿದರು, ಮಹಾಬಾಹುವೆ, ಕುರುವಂಶಿ ರಾಜರಲ್ಲಿ ನೀನು ಸರ್ವಶ್ರೇಷ್ಠ ರಾಜನಾಗಿರುವೆ. ನೀನು ಕೇಳಿರುವ ಮಾತುಗಳನ್ನು ಕೂಡ ನಾನು ಮುನಿವರಿಯ ನಾರದರಲ್ಲಿ ಕೇಳಿದ್ದೆ. ಆಗ ನಾರದರು ಹೇಳಿದ್ದರು, ವ್ಯಾಸರೇ, ಬಹಳ ಹಿಂದೆ ಇದೇ ಸಂದೇಹವು ನನ್ನ ಹೃದಯದಲ್ಲಿ ಉತ್ಪನ್ನವಾಗಿತ್ತು. ಆಗ ನಾನು ನನ್ನ ತಂದೆ ಅಮಿತ ತೇಜಸ್ವಿ ಬ್ರಹ್ಮದೇವರ ಸ್ಥಾನಕ್ಕೆ ಹೋದೆನು, ಮತ್ತು ಈಗ ನೀವು ಕೇಳಿದ ವಿಷಯವನ್ನೇ ನಾನು ಕೇಳಿದೆನು. ಅಪ್ಪ, ಈ ಸಂಪೂರ್ಣ ಬ್ರಹ್ಮಾಂಡವು ಎಲ್ಲಿಂದ ಉತ್ಪನ್ನವಾಯಿತು? ವಿಭೋ, ನೀವು ಸಮ್ಯಕ್ ರೀತಿಯಿಂದ ಇದನ್ನು ರಚಿಸಿದಿರಾ, ಅಥವಾ ವಿಷ್ಣು ಈ ವಿಶ್ವವನ್ನು ರಚಿಸಿದನೆ, ಅಥವಾ ಶಂಕರನು ಇದನ್ನು ಸೃಷ್ಟಿಸಿದನೆ? ಜಗತ್ಪ್ರಭು, ನೀವು ವಿಶ್ವದ ಆತ್ಮ ಆಗಿದ್ದೀರಿ. ಸತ್ಯವನ್ನು ತಿಳಿಸುವ ಕೃಪೆ ಮಾಡಬೇಕು. ಯಾವ ದೇವತೆಯನ್ನು ಪೂಜಿಸಬೇಕು? ಯಾವ ದೇವತೆ ಎಲ್ಲಕ್ಕಿಂತ ದೊಡ್ಡದು ಹಾಗೂ ಸರ್ವ ಸಮರ್ಥವಾಗಿದ್ದಾರೆ? ಪಾಪರಹಿತ ಬ್ರಹ್ಮದೇವನೇ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿ ನನ್ನ ಹೃದಯದ ಸಂದೇಹವನ್ನು ದೂರಗೊಳಿಸುವ ಕೃಪೆ ಮಾಡಿರಿ. ಸತ್ಯವತಿ ನಂದನ ವ್ಯಾಸರೇ, ಹೀಗೆ ನಾನು ಪ್ರಶ್ನೆ ಮಾಡಿದಾಗ ಲೋಕಪಿತಾಮಹ ಬ್ರಹ್ಮದೇವರು ನನ್ನಲ್ಲಿ ಹೇಳತೊಡಗಿದರು, ಮಗು, ನಾನು ಈ ಪ್ರಶ್ನೆಯ ಉತ್ತರ ಏನೆಂದು ಕೊಡಲಿ? ಈ ಪ್ರಶ್ನೆಯು ಬಹಳ ಜಟಿಲವಾಗಿದೆ. ಮಹಾನುಭಾವನೆ, ನೀನು ಭಗವಾನ್ ವಿಷ್ಣುವಿನಿಂದ ಇದರ ಸರಿಯಾದ ಉತ್ತರ ಪಡೆಯಬಲ್ಲೆ. ಮಹಾಮತೆ, ಈ ಜಗತ್ತಿನಲ್ಲಿ ರಾಗಿ ಪುರುಷನು ಇಂತಹ ರಹಸ್ಯವನ್ನು ತಿಳಿಯಲಾರನು. ಯಾರು ತ್ಯಾಗಿ, ಆಕಾಂಕ್ಷಾರಹಿತ ಹಾಗೂ ಈರ್ಷಾ ಶೂನ್ಯನಾಗಿರುವನು, ಅವನೇ ಈ ರಹಸ್ಯವನ್ನು ತಿಳಿಯಬಲ್ಲನು. ಹಿಂದಿನ ಕಾಲದಲ್ಲಿ ಎಲ್ಲೆಡೆ ನೀರೇ ನೀರು ತುಂಬಿತ್ತು. ಸ್ಥಾವರ ಜಂಗಮ ಯಾವ ಪ್ರಾಣಿಗಳು ಇರಲಿಲ್ಲ. ಆಗ ಕಮಲದಿಂದ ನನ್ನ ಉತ್ಪತ್ತಿಯಾಯಿತು. ಆಗ ನನಗೆ ಸೂರ್ಯ, ಚಂದ್ರ, ವೃಕ್ಷ, ಪರ್ವತ ಇವು ಯಾವುವೂ ಕಂಡು ಬಂದಿಲ್ಲ. ನಾನು ಕಮಲದ ಕರ್ಣಿಕೆಯಲ್ಲೇ ಕುಳಿತು ವಿಚಾರ ಮಾಡತೊಡಗಿದೆ. ಈ ಅಗಾಧ ಜಲದಲ್ಲಿ ನಾನು ಹೇಗೆ ಉತ್ಪನ್ನನಾದೆ? ಯಾರು ನನಗೆ ರಕ್ಷಕರಿದ್ದಾರೆ? ಈ ಪ್ರಳಯ ಕಾಲದಲ್ಲಿ ಸೃಷ್ಟಿ ಹಾಗೂ ಸಂಹಾರ ಮಾಡುವ ವಿಶಿಷ್ಟ ಪುರುಷನು ಯಾರು? ಈ ಜಲವು ನಿಂತಿರುವ ಭೂಮಿಯು ಎಲ್ಲಿಯೂ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಈ ಕಮಲವು ಹೇಗೆ ಉತ್ಪನ್ನವಾಯಿತು? ರೂಢ ಮತ್ತು ಯೌಗಿಕ ಎರಡು ಅರ್ಥಗಳಲ್ಲಿ ಯಾವುದಾದರೂ ಇದರ ಕಾರಣ ಇರಲೇಬೇಕು. ಯೌಗಿಕ ಅರ್ಥ ಮಾಡಿದರೆ ಇದರ ಮೂಲ ಕಾರಣ ಪಂಕ, ಅಂದರೆ ಕೆಸರು ಆಗುತ್ತದೆ. ಹಾಗಾದರೆ ಆ ಕೆಸರು ಎಲ್ಲಿದೆ ಎಂದು ನೋಡುವೆನು. ಆ ಮೂಲ ಕಾರಣ ಕೆಸರು ಇರುವುದರ ಕೆಳಗೆ ಪೃಥ್ವಿಯು ಅವಶ್ಯವಾಗಿ ಇದ್ದೀತು. ಹೀಗೆ ವಿಚಾರ ಮಾಡಿ ನಾನು ನೀರಿನಲ್ಲಿ ಇಳಿದೆ. 1000 ವರ್ಷ ಪೃಥ್ವಿಯ ಅನ್ವೇಷಣೆ ಮಾಡುತ್ತಲೇ ಇದ್ದೆ. ಇಷ್ಟಾದರೂ ನನಗೆ ಆ ಜಲದ ಆದಿ ಅಂತ್ಯ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ತಪಸ್ಸು ಮಾಡು ಎಂಬ ಆಕಾಶವಾಣಿಯಾಯಿತು. ಆಗ ನಾನು ತಪಸ್ಸನ್ನು ಪ್ರಾರಂಭಿಸಿದೆ. ಕಮಲದ ಮೇಲೆ ಕುಳಿತುಕೊಂಡೇ ನಾನು 1000 ವರ್ಷಗಳವರೆಗೆ ತಪಸ್ಸನ್ನು ಮಾಡುತ್ತಲೇ ಇದ್ದೆ. ಮತ್ತೆ ಅದೇ ಸಮಯದಲ್ಲಿ ಸೃಷ್ಟಿ ಮಾಡು ಎಂಬ ಆಕಾಶವಾಣಿ ನುಡಿಯಿತು. ಅದನ್ನು ಕೇಳಿ ನಾನು ದೊಡ್ಡ ಆಶ್ಚರ್ಯದಲ್ಲಿ ಬಿದ್ದೆ. ಯಾರನ್ನು ಸೃಷ್ಟಿ ಮಾಡಲಿ, ಅಥವಾ ನನ್ನ ಕರ್ತವ್ಯವೇನು ಎಂದು ಯೋಚಿಸಿದೆ. ಅದೇ ಸಮಯದಲ್ಲಿ ಮಧು ಮತ್ತು ಕೈಟಬರೆಂಬ ಇಬ್ಬರು ಭಯಂಕರ ದಾನವರು ನನ್ನ ಎದುರಿಗೆ ಬಂದರು. ಅವರು ಆ ಮಹಾರ್ಣವದಲ್ಲಿ ನನ್ನೊಡನೆ ಯುದ್ಧ ಮಾಡುವ ಇಚ್ಛೆಯನ್ನು ಪ್ರಕಟಿಸಿದರು. ನಾನು ಅವರಿಂದ ಭಯಗೊಂಡು ಕಮಲದ ನಾಳವನ್ನು ಹಿಡಿದುಕೊಂಡು ನೀರಿಗೆ ಇಳಿದೆ. ಅಲ್ಲಿ ನನಗೆ ಒಬ್ಬ ಪರಮಾದ್ಭುತ ಪುರುಷನ ದರ್ಶನವಾಯಿತು. ಅವನ ಶ್ರೀ ವಿಗ್ರಹವು ಮೇಘದಂತೆ ಶ್ಯಾಮಲವಾಗಿತ್ತು. 4 ಭುಜಗಳಿದ್ದು ಪೀತಾಂಬರವನ್ನು ಧರಿಸಿದ್ದನು. ಮಹಾಶೇಷನ ಮೇಲೆ ಮಲಗಿದ್ದನು. ಆ ಜಗತ್ಪ್ರಭುವಿನ ಕೊರಳಲ್ಲಿ ವನಮಾಲೆ ಸುಶೋಭಿಸುತ್ತಿತ್ತು. ಶಂಖ, ಚಕ್ರ, ಗದೆ, ಪದ್ಮ ಈ 4 ಆಯುಧಗಳಿಂದ ಅವನು ಅನುಪಮವಾಗಿ ಶೋಭಿಸುತ್ತಿದ್ದನು. ಇಂತಹ ಶೇಷಶಾಹಿ ಭಗವಾನ್ ವಿಷ್ಣುವಿನ ದರ್ಶನ ನನಗಾಯಿತು. ಅವನು ಯೋಗ ನಿದ್ದೆಗೆ ವಶನಾಗಿ ಗಾಢವಾದ ನಿದ್ದೆಯಲ್ಲಿ ಮಲಗಿದ್ದನು. ಅವನ ಎಲ್ಲ ಚಟುವಟಿಕೆಗಳು ಶಾಂತವಾಗಿದ್ದವು. ನಾರದನೇ, ಮಹಾಶೇಷನ ಮೇಲೆ ಮಲಗಿದ್ದ ಆ ಪ್ರಭುವನ್ನು ನೋಡಿ ನನ್ನ ಮನಸ್ಸು ಚಿಂತಿತವಾಯಿತು. ಅಷ್ಟರಲ್ಲಿ ಭಗವತಿ ಯೋಗ ನಿದ್ರೆಯ ನೆನಪಾಯಿತು. ನಾನು ಆಕೆಯನ್ನು ಸ್ತುತಿಸಿದೆನು. ಆಗ ಆ ಕಲ್ಯಾಣಮಯಿ ಭಗವತಿಯು ಶ್ರೀ ವಿಷ್ಣುವಿನ ವಿಗ್ರಹದಿಂದ ಹೊರಬಂದು ಚಿಂತ್ಯ ರೂಪವನ್ನು ಧರಿಸಿ ಆಕಾಶದಲ್ಲಿ ವಿರಾಜಮಾನಳಾದಳು.
ದಿವ್ಯ ಆಭೂಷಣಗಳು ಆಕೆಯ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಯೋಗ ನಿದ್ರೆಯು ಭಗವಾನ್ ವಿಷ್ಣುವಿನ ಶರೀರದಿಂದ ಬೇರೆಯಾಗಿ ಆಕಾಶದಲ್ಲಿ ವಿರಾಜಿಸುತ್ತಿರುವಾಗ ಕೂಡಲೇ ಶ್ರೀಹರಿಯು ಎದ್ದು ಕುಳಿತನು. ಅವನು ಮಧುಕೈಟವರೊಂದಿಗೆ 5,000 ವರ್ಷಗಳವರೆಗೆ ಭಾರೀ ಯುದ್ಧ ಮಾಡಿದನು. ಆಗ ಆ ದೈತ್ಯರು ಸತ್ತು ಹೋದರು. ಆಮೇಲೆ ಮೊದಲೇ ದೇವಿಯ ಕಟಾಕ್ಷದಿಂದ ಮಧುಕೈಟಬರು ಮೋಹಿತರಾಗಿದ್ದರು. ಅನಂತರ ಭಗವಾನ್ ವಿಷ್ಣುವು ಅವರನ್ನು ತೊಡೆಯಲ್ಲಿ ಮಲಗಿಸಿಕೊಂಡು ಅವರನ್ನು ಸಂಹರಿಸಿದನು. ಆಗ ಅಲ್ಲಿ ನಾನು ವಿಷ್ಣು ಇಬ್ಬರೇ ಇದ್ದೆವು. ಅಲ್ಲಿ ರುದ್ರನು ಪ್ರಕಟನಾದನು. ನಮಗೆ ಮೂವರಿಗೂ ಭಗವತಿ ಆದ್ಯಾಶಕ್ತಿಯ ದರ್ಶನವಾಯಿತು. ಆಕೆಯನ್ನು ನೋಡಿ ಮನಸ್ಸು ಮುಗ್ಧವಾಯಿತು. ನಾವು ಅವಳನ್ನು ಸ್ತುತಿಸಿದೆವು. ಆಗ ಆ ಆದಿಶಕ್ತಿಯು ನಮ್ಮಲ್ಲಿ ಹೇಳತೊಡಗಿದಳು: ಬ್ರಹ್ಮ, ವಿಷ್ಣು, ಮಹೇಶ್ವರರೇ, ನೀವು ಚೆನ್ನಾಗಿ ಸಾವಧಾನವಾಗಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿ, ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ ನಿಮ್ಮ ಕಾರ್ಯಗಳು. ಈ ಮಹಾನ್ ದೈತ್ಯರ ಸಂಹಾರವಾಗಿರುವುದರಿಂದ ಇನ್ನು ನೀವು ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ನಿಶ್ಚಿಂತವಾಗಿರಬಹುದು. ನಿಮ್ಮ ಸಾಮರ್ಥ್ಯದಿಂದ 4 ಪ್ರಕಾರದ ಜನರನ್ನು ಸೃಷ್ಟಿ ಮಾಡಿರಿ. ಬ್ರಹ್ಮದೇವರು ಹೇಳಿದರು: ಭಗವತಿ ಆದ್ಯಾಶಕ್ತಿಯ ಆ ವಾಣಿಯು ಬಹಳ ಮಧುರವೂ ಸುಂದರವೂ ಮತ್ತು ಸುಖದಾಯಕವೂ ಆಗಿತ್ತು. ನಾವು ಆ ಮಾತನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡೆವು. ನಾವು ಆಕೆಯಲ್ಲಿ ಕೇಳಿದೆವು: ಮಾತೆ, ನಾವು ಹೇಗೆ ಈ ಪ್ರಜೆಗಳ ಸೃಜನ ಮೊದಲಾದ ಕಾರ್ಯಗಳನ್ನು ಮಾಡಲು ಸಫಲರಾಗುವೆವು? ವಿಸ್ತೃತ ಭೂಮಿಯ ಅಭಾವವಿದೆ. ಎಲ್ಲ ಕಡೆ ಜಲಮಯವಾಗಿದೆ. ಪಂಚಭೂತಗಳು, ಗುಣ ಹಾಗೂ ತನ್ಮಾತ್ರ ಇಂದ್ರಿಯಗಳು ಬೇಕು. ಆದರೆ ಅವುಗಳ ಅಭಾವವೂ ಇದೆ. ನಮ್ಮ ಮಾತನ್ನು ಕೇಳಿ ಆ ಕಲ್ಯಾಣ ಸ್ವರೂಪಿಣಿ ಭಗವತಿಯ ಮುಖಮಂಡಲವು ಮುಗುಳ್ನಗೆಯಿಂದ ತುಂಬಿ ಹೋಯಿತು. ಇಷ್ಟರಲ್ಲಿ ಒಂದು ಸುಂದರ ವಿಮಾನವು ಆಕಾಶದಿಂದ ಇಳಿದು ಬಂತು. ಆಗ ಆ ದೇವಿಯು ನಮಗೆ ಆಜ್ಞಾಪಿಸಿದಳು: ದೇವತೆಗಳಿರ, ಧೈರ್ಯವಾಗಿ ಇಚ್ಛಾನುಸಾರವಾಗಿ ಈ ವಿಮಾನವನ್ನು ಪ್ರವೇಶಿಸಿರಿ. ಬ್ರಹ್ಮ, ವಿಷ್ಣು ಮತ್ತು ರುದ್ರರೇ, ಇಂದು ನಾನು ನಿಮಗೆ ಒಂದು ಅದ್ಭುತ ದೃಶ್ಯವನ್ನು ತೋರಿಸುವೆನು. ನಾವು ಭಗವತಿಯ ಮಾತನ್ನು ಕೇಳಿ ಅದನ್ನು ಶಿರಸ ವಹಿಸಿದೆವು. ಆ ರತ್ನ ಖಚಿತ ವಿಮಾನದ ಮೇಲೆ ಹತ್ತಿ ಕುಳಿತೆವು. ಆ ವಿಮಾನವು ಮುತ್ತಿನ ಜಲ್ಲರಿಗಳಿಂದ ಸುಶೋಭಿತವಾಗಿತ್ತು. ಅದರಲ್ಲಿ ಅನೇಕ ಕಿಂಕಿಣಿಗಳ ಧ್ವನಿಗಳಾಗುತ್ತಿದ್ದವು. ಅಮರಾವತಿಯಂತಿರುವ ಆ ಭವ್ಯ ವಿಮಾನದಲ್ಲಿ ಮೂವರು ನಿರ್ಭಯರಾಗಿ ಕುಳಿತಿದ್ದೆವು. ಇಂದ್ರಿಯ ವಿಜಯಿಗಳಾದ ಮೂವರು ದೇವತೆಗಳಾದ ನಾವು ಅದರ ಮೇಲೆ ಕುಳಿತಿರುವುದನ್ನು ನೋಡಿ ದೇವಿಯು ತನ್ನ ಸಾಮರ್ಥ್ಯದಿಂದ ವಿಮಾನವನ್ನು ಆಕಾಶದಲ್ಲಿ ಹಾರಿಸಿದಳು. ಬ್ರಹ್ಮದೇವರು ಹೇಳುತ್ತಾರೆ: ಮನೋವೇಗದಿಂದ ಚಲಿಸುತ್ತಿರುವ ಆ ವಿಮಾನವು ಒಂದು ಅಪರಿಚಿತ ಸ್ಥಾನಕ್ಕೆ ಹೋಯಿತು. ಅಲ್ಲಿ ಸಮಸ್ತ ಫಲಗಳಿಂದ ತುಂಬಿದ ಅನೇಕ ವೃಕ್ಷಗಳಿದ್ದವು. ಕೋಗಿಲೆಗಳ ಹಿಂಡು ಆ ವೃಕ್ಷಗಳ ಶೋಭೆಯನ್ನು ಹೆಚ್ಚಿಸಿತ್ತು. ವಿಸ್ತೃತವಾದ ಭೂಮಿ, ಅನೇಕ ಪರ್ವತಗಳು, ವನ ಉಪವನಗಳು ಆ ಸ್ಥಾನವನ್ನು ಸುಶೋಭಿತಗೊಳಿಸಿದ್ದವು. ಸ್ತ್ರೀ ಪುರುಷರು, ಪಶುಗಳು, ಪವಿತ್ರ ನದಿ, ಸರೋವರಗಳು, ಬಾವಿಗಳು, ಹೊಂಡಗಳು, ಜಲಪಾತಗಳು ಅಸಂಖ್ಯವಾಗಿದ್ದವು. ಅದ್ಭುತವಾದ ಕೋಟೆ ಕೊತ್ತಲಗಳು ಆ ನಗರದ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಅದರಲ್ಲಿ ಅನೇಕ ಎತ್ತರವಾದ ಭವನಗಳಿದ್ದವು. ಉಚಿತವಾದ ಸ್ಥಾನದಲ್ಲಿ ಯಜ್ಞಶಾಲೆಯು ನಿರ್ಮಿಸಲಾಗಿತ್ತು. ಆ ನಗರವನ್ನು ನೋಡಿ ಅದರ ಪರಿಚಯವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆ ಉಂಟಾಯಿತು. ಇದು ಸ್ವರ್ಗವಿರಬಹುದು, ಆದರೆ ಇದನ್ನು ಯಾರು ರಚಿಸಿದರು? ವಾಸ್ತವವಾಗಿ ಆ ನಗರ ಬಹಳ ಅದ್ಭುತವಾಗಿತ್ತು. ಅಲ್ಲಿಯ ರಾಜನು ದೇವತೆಗಳಂತೆ ದಿವ್ಯ ಪುರುಷನಾಗಿದ್ದನು. ಬೇಟೆಯಾಡಲು ಅವನು ವನದಲ್ಲಿ ತಿರುಗುತ್ತಿದ್ದನು. ಅವನನ್ನು ಮತ್ತು ವಿಮಾನದಲ್ಲಿ ಕುಳಿತಿರುವ ಭಗವತಿ ಜಗದಂಬೆಯನ್ನು ನಾವು ನೋಡಿದೆವು. ಇಷ್ಟರಲ್ಲಿ ನಮ್ಮ ವಿಮಾನವು ಗಾಳಿಯ ಹೊಡೆತಕ್ಕೆ ಆಕಾಶದಲ್ಲಿ ಸುತ್ತತೊಡಗಿತು. ಒಂದು ಕ್ಷಣದ ಬಳಿಕ ಅದು ಇನ್ನೊಂದು ಸುಂದರ ಪ್ರದೇಶಕ್ಕೆ ತಲುಪಿತು. ಅಲ್ಲಿ ನಾವು ಅನುಪಮ ನಂದನವನ್ನು ನೋಡಿದೆವು. ಪಾರಿಜಾತದ ತಂಪು ನೆರಳಲ್ಲಿ ಸುರಭಿ ಗೋವು ಕುಳಿತಿತ್ತು. ಪಕ್ಕದಲ್ಲೇ ಐರಾವತ ಆನೆಯು ವಿರಾಜಿಸುತ್ತಿತ್ತು. 100 ಅಪ್ಸರೆಯರು, ಯಕ್ಷರು, ಗಂಧರ್ವರು, ವಿದ್ಯಾಧರರು ಆ ಪಾರಿಜಾತದ ಉಪವನದಲ್ಲಿ ಹಾಡುತ್ತಾ ವಿಹರಿಸುತ್ತಿದ್ದರು. ನೋಡಿದರೆ ಅಲ್ಲೇ ಮಹಾನುಭಾವ ಇಂದ್ರನು ಇದ್ದನು. ಪಕ್ಕದಲ್ಲಿ ಅವನ ಪ್ರಾಣಪ್ರಿಯೆ ಶಚಿಯು ಇದ್ದಳು. ಆ ಸ್ವರ್ಗದ ದೃಶ್ಯವನ್ನು ನೋಡಿ ನಾವು ಆಶ್ಚರ್ಯಚಕಿತರಾದೆವು. ಜಲದ ಸ್ವಾಮಿ ವರುಣ, ಕುಬೇರ, ಯಮ, ಸೂರ್ಯ, ಅಗ್ನಿಯೇ ಮೊದಲಾದ ದೇವತೆಗಳು ಅಲ್ಲಿದ್ದರು.
ಅವರನ್ನು ನೋಡಿ ನಮ್ಮ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಆ ನಗರವನ್ನು ಚೆನ್ನಾಗಿ ಅಲಂಕರಿಸಲಾಗಿತ್ತು. ಅಲ್ಲಿಯ ರಾಜನು ಇಂದ್ರನಾಗಿದ್ದನು. ಅವನು ಶಾಂತಚಿತ್ತನಾಗಿ ತೆರೆದ ಪಲ್ಲಕ್ಕಿಯಲ್ಲಿ ಕುಳಿತು ನಗರದಿಂದ ಹೊರಗೆ ಹೊರಟು ಹೋದನು. ನಾವು ವಿಮಾನದಲ್ಲಿ ಕುಳಿತುಕೊಂಡೇ ಈ ಕೌತುಕವನ್ನು ನೋಡುತ್ತಿದ್ದೆವು. ಅಷ್ಟರಲ್ಲಿ ನಮ್ಮ ವಿಮಾನವು ವೇಗವಾಗಿ ಚಲಿಸಿ ದಿವ್ಯಧಾಮ ಬ್ರಹ್ಮಲೋಕಕ್ಕೆ ತಲುಪಿತು. ಸಮಸ್ತ ದೇವತೆಗಳು ಆ ನಗರದ ಮುಂದೆ ತಲೆಬಾಗಿದ್ದರು. ಅಲ್ಲಿ ಇನ್ನೊಬ್ಬ ಬ್ರಹ್ಮನು ವಿರಾಜಿಸುತ್ತಿದ್ದನು. ಅವನನ್ನು ನೋಡಿ ಭಗವಾನ್ ಶಂಕರ ಮತ್ತು ವಿಷ್ಣು ಇವರಿಗೆ ಬಹಳ ಆಶ್ಚರ್ಯವಾಯಿತು. ಸಭೆ ನಡೆಯುತ್ತಿತ್ತು. ಸಮಸ್ತ ವೇದಗಳು ತಮ್ಮ ತಮ್ಮ ಅಂಗಗಳ ಸಹಿತ ಮೂರ್ತಿಮಂತರಾಗಿ ಎದುರಿಗೆ ಕುಳಿತಿದ್ದವು. ಸಮುದ್ರಗಳು, ನದಿಗಳು, ಪರ್ವತಗಳು, ಪನ್ನಗರು, ಉರಗರು ಇವರ ಸಮಾಜ ಏಕತ್ರಿತವಾಗಿತ್ತು. ಭಗವಾನ್ ಶಂಕರ ಮತ್ತು ವಿಷ್ಣು ನನ್ನಲ್ಲಿ ಕೇಳಿದರು, ಚತುರಾನನನೇ, ಈ ಅವಿನಾಶಿ ಬ್ರಹ್ಮನು ಯಾರು? ನಾನು ಉತ್ತರಿಸಿದೆ, ನನಗೆ ಏನೂ ತಿಳಿಯದು. ಸೃಷ್ಟಿಯ ಅಧಿಷ್ಠಾತೃ ಇವನು ಯಾರು? ಭಗವಂತನೇ, ನಾನು ಯಾರು? ಇವನು ಯಾರು? ಮತ್ತು ನಮ್ಮ ಉದ್ದೇಶವೇನು? ಈ ಗೊಂದಲದಲ್ಲಿ ನನ್ನ ಮನಸ್ಸು ಭ್ರಮಿತವಾಗಿದೆ. ಅಷ್ಟರಲ್ಲಿ ಮನಸ್ಸಿನಂತೆ ತೀವ್ರಗಾಮಿಯಾದ ಆ ವಿಮಾನವು ಅಲ್ಲಿಂದ ಹೊರಟಿತು ಮತ್ತು ಕೈಲಾಸದ ಸುಂದರ ಶಿಖರದಲ್ಲಿ ಹೋಗಿ ತಲುಪಿತು. ಅಲ್ಲಿ ಬಹಳಷ್ಟು ಯಕ್ಷರು ಇದ್ದರು. ಮಂದಾರದ ಒಂದು ಸುಂದರ ಉಪವನವು ಅಲ್ಲಿತ್ತು. ಅದರಲ್ಲಿ ಗಿಳಿ ಮತ್ತು ಕೋಗಿಲೆಗಳು ಕಲರವ ಮಾಡುತ್ತಿದ್ದವು. ವೀಣಾ ಮೃದಂಗಗಳ ಸುಖಮಯ ಧ್ವನಿಯು ಕೇಳಿ ಬರುತ್ತಿತ್ತು. ಅಲ್ಲಿಗೆ ವಿಮಾನವು ತಲುಪುತ್ತಲೇ ಒಂದು ಭವ್ಯ ಭವನದಿಂದ ತ್ರಿನೇತ್ರಧಾರಿ ಭಗವಾನ್ ಶಂಕರನು ಹೊರಗೆ ಬಂದನು. ಅವನು ನಂದಿಯ ಮೇಲೆ ಕುಳಿತಿದ್ದನು. ಅವನಿಗೆ 5 ಮುಖಗಳು ಮತ್ತು 10 ಭುಜಗಳಿದ್ದವು. ಮಸ್ತಕದಲ್ಲಿ ಚಂದ್ರನು ಶೋಭಿಸುತ್ತಿದ್ದನು. ಹುಲಿ ಚರ್ಮವನ್ನು ಹುಟ್ಟಿದ್ದನು. ಗಜ ಚರ್ಮವನ್ನು ಹೊದ್ದುಕೊಂಡಿದ್ದನು. ಮಹಾಬಲಿ, ಗಣಪತಿ ಮತ್ತು ಕಾರ್ತಿಕೇಯರು ಅಕ್ಕಪಕ್ಕದಲ್ಲಿ ನಿಂತು ರಕ್ಷಣೆಯ ಕಾರ್ಯವನ್ನು ನೆರವೇರಿಸುತ್ತಿದ್ದರು. ನಂದಿಯೇ ಮೊದಲಾದ ಪ್ರಧಾನ ರಕ್ಷಕ ಗಣಗಳು ಶಂಕರನ ಹಿಂದೆ ಹಿಂದೆ ಜಯಕಾರ ಮಾಡುತ್ತಾ ನಡೆಯುತ್ತಿದ್ದರು. ನಾರದನೇ, ಆಗ ಭಗವಾನ್ ಶಂಕರನನ್ನು ಹಾಗೂ ಅವನ ಇತರ ಗಣಗಳನ್ನು ನೋಡಿ ನಮ್ಮ ಆಶ್ಚರ್ಯಕ್ಕೆ ಮೇರೆಯೇ ಇರಲಿಲ್ಲ. ಕ್ಷಣಾರ್ಧದಲ್ಲಿ ನಮ್ಮ ವಿಮಾನವು ಆ ಶಿಖರದಿಂದ ವಾಯುವೇಗದಿಂದ ಹಾರಿ ವೈಕುಂಠ ಲೋಕಕ್ಕೆ ತಲುಪಿತು. ಅಲ್ಲಿ ಭಗವತಿ ಲಕ್ಷ್ಮಿಯ ವಿಲಾಸ ಭವನವಿತ್ತು. ಮಗು ನಾರದನೇ, ನಾನು ಅಲ್ಲಿ ನೋಡಿದ ಸಂಪತ್ತನ್ನು ವರ್ಣಿಸುವುದು ನನಗೆ ಅಸಂಭವವೇ ಆಗಿದೆ. ಆ ಉತ್ತಮ ಪುರಿಯನ್ನು ನೋಡಿ ವಿಷ್ಣುವಿಗೆ ಅತೀವ ಆಶ್ಚರ್ಯವಾಯಿತು. ಅಲ್ಲಿ ಕಮಲಲೋಚನ ಶ್ರೀಹರಿಯು ವಿರಾಜಿಸುತ್ತಿದ್ದನು. ಅತಸಿ ಪುಷ್ಪದಂತೆ ಅವನ ಶ್ರೀ ವಿಗ್ರಹದ ಕಾಂತಿಯಿಂದ ಹೊಳೆಯುತ್ತಿತ್ತು. ಚತುರ್ಭುಜನಾಗಿದ್ದು ಪೀತಾಂಬರವನ್ನು ತೊಟ್ಟಿದ್ದನು. ಅವನು ಪಕ್ಷಿರಾಜ ಗರುಡನ ಮೇಲೆ ಆರೂಢನಾಗಿದ್ದನು. ದಿವ್ಯ ಆಭೂಷಣಗಳಿಂದ ಅವನ ಶೋಭೆ ಅನುಪಮವಾಗಿತ್ತು. ಪ್ರಾಣಪ್ರಿಯೆ ಲಕ್ಷ್ಮೀ ದೇವಿಯು ಚಾಮರಗಳನ್ನು ಬೀಸುತ್ತಿದ್ದಳು. ಆ ಸನಾತನ ಶ್ರೀಹರಿಯನ್ನು ನೋಡಿ ನಾವೆಲ್ಲರೂ ಅಚ್ಚರಿಗೊಂಡೆವು. ಒಬ್ಬರು ಮತ್ತೊಬ್ಬರನ್ನು ನೋಡುತ್ತಾ ನಾವು ಆ ವಿಮಾನದಲ್ಲೇ ಕುಳಿತಿದ್ದೆವು. ಇಷ್ಟರಲ್ಲಿ ಗಾಳಿಯ ಹೊಡೆತಕ್ಕೆ ಆ ವಿಮಾನವು ಕೂಡಲೇ ಹಾರಿಹೋಯಿತು. ಮುಂದೆ ಅಮೃತದಂತೆ ಸಿಹಿ ನೀರಿನ ಸಮುದ್ರವು ಸಿಕ್ಕಿತು. ಅದರ ನೀರು ಬಹಳ ಮಧುರವಾಗಿತ್ತು. ಜೋರಾದ ತರಂಗಗಳು ಏಳುತ್ತಿದ್ದವು. ಬಹಳಷ್ಟು ಜಲಚರಗಳು ಅದರಲ್ಲಿ ವಾಸಿಸುತ್ತಿದ್ದವು. ಅಲ್ಲಿ ಒಂದು ಮನೋಹರ ದ್ವೀಪವಿತ್ತು. ಮಂದಾರ ಮತ್ತು ಪಾರಿಜಾತ ಮೊದಲಾದ ವೃಕ್ಷಗಳು ಅದರ ಶೋಭೆಯನ್ನು ಹೆಚ್ಚಿಸಿದ್ದವು. ಸುಂದರ ಹಾಸುಗಳಿಂದ ಅಲ್ಲಿನ ಭೂಮಿಯು ಮುಚ್ಚಿ ಹೋಗಿತ್ತು. ಬಗೆ ಬಗೆಯ ಚಿತ್ರಗಳಿಂದ ಅದನ್ನು ಅಲಂಕರಿಸಲಾಗಿತ್ತು. ಮುತ್ತಿನ ಝಲ್ಲರಿಗಳು ತೂಗುತ್ತಿದ್ದವು. ಅನೇಕ ರೀತಿಯ ಹಾರಗಳು ಅದರ ಶೋಭೆ ಹೆಚ್ಚಿಸಿದ್ದವು. ಅಶೋಕ, ಬಕುಲ, ಕುರಬಕ, ಕೇತಕಿ, ಸಂಪಿಗೆ ಮೊದಲಾದ ಮನೋಹರ ವೃಕ್ಷಗಳು ಮೂಲೆ ಮೂಲೆಗಳನ್ನು ಸುಶೋಭಿತಗೊಳಿಸಿದ್ದವು. ಕೋಗಿಲೆಗಳು ಮಧುರ ಸ್ವರದಿಂದ ಕುಹೂ ಕುಹೂ ಮಾಡುತ್ತಿದ್ದವು. ಎಲ್ಲೆಡೆ ದಿವ್ಯ ಸುಗಂಧ ದ್ರವ್ಯಗಳನ್ನು ಚಿಮುಕಿಸಿದ್ದರು. ಭ್ರಮರಗಳು ಝೇಂಕರಿಸುತ್ತಿದ್ದವು. ಅದೇ ದ್ವೀಪದಲ್ಲಿ ಒಂದು ಮಂಗಲಮಯ ಮಂಚವನ್ನು ಹಾಸಿತ್ತು. ಆ ಮಂಚಕ್ಕೆ ಸುಂದರ ರತ್ನಗಳನ್ನು ಜೋಡಿಸಲಾಗಿತ್ತು. ಬಗೆ ಬಗೆಯ ರತ್ನಗಳಿಂದ ಅದರ ವಿಚಿತ್ರ ಶೋಭೆ ಬೆಳಗುತ್ತಿತ್ತು. ನಾವು ವಿಮಾನದಲ್ಲಿ ಕುಳಿತಿದ್ದೆವು. ದೂರದಿಂದಲೇ ಆ ಅತ್ಯಂತ ಸುಂದರ ಮಂಚವನ್ನು ನಾವು ನೋಡಿದೆವು. ಆ ಮಂಚದಲ್ಲಿ ಅನೇಕ ರತ್ನಗಂಬಳಿಗಳನ್ನು ಹಾಸಲಾಗಿತ್ತು. ರಾಮನ ಬಿಲ್ಲಿನಂತೆ ಅದು ಹೊಳೆಯುತ್ತಿತ್ತು. ಆ ಉತ್ತಮ ಮಂಚದಲ್ಲಿ ಓರ್ವ ದಿವ್ಯ ರಮಣಿ ಕುಳಿತಿದ್ದಳು. ಆಕೆಯ ಕೊರಳಲ್ಲಿ ಕೆಂಪು ಬಣ್ಣದ ಮಾಲೆಗಳಿದ್ದವು. ಕೆಂಪಾದ ವಸ್ತ್ರಗಳನ್ನು ಧರಿಸಿದ್ದಳು.
ಕೆಂಪು ಚಂದನವನ್ನು ಪೂಸಿಕೊಂಡಿದ್ದಳು. ಕಣ್ಣುಗಳು ಕೆಂಪಗಾಗಿದ್ದವು. ಕೋಟಿ ಮಿಂಚುಗಳು ಒಮ್ಮೆಲೆ ಬೆಳಗುವಂತೆ ಆಕೆಯ ಪ್ರಭೆ ಹೊಳೆಯುತ್ತಿತ್ತು. ಮುಖವು ಅತ್ಯಂತ ಸುಂದರವಾಗಿದ್ದು ಹಲ್ಲುಗಳು ನಸುಗೆಂಪಗಿದ್ದವು. ಕೋಟಿ ಲಕ್ಷ್ಮಿಯರಿಗಿಂತಲೂ ಆಕೆ ಹೆಚ್ಚು ಸುಂದರವಾಗಿದ್ದಳು. ಸೂರ್ಯ ಪ್ರಭೆಯಂತೆ ಅವಳು ಹೊಳೆಯುತ್ತಿದ್ದಳು. ದಿವ್ಯ ಪಾಶ, ಅಂಕುಶ, ಅಭಯ ಮತ್ತು ವರಮುದ್ರೆಯಿಂದ ಆ ಭಗವತಿ ಭುವನೇಶ್ವರಿಯ ಕೈಗಳು ಸುಶೋಭಿತವಾಗಿದ್ದವು. ಅದ್ಭುತ ಆಭೂಷಣಗಳನ್ನು ಧರಿಸಿದ್ದಳು. ಅಂತಹ ಸುಂದರ ಸ್ತ್ರೀಯನ್ನು ನಾನು ಎಂದೂ ನೋಡಿರಲಿಲ್ಲ. ಪಕ್ಕದಲ್ಲೇ ಅನೇಕ ಸಾಧಕರು ಕುಳಿತುಕೊಂಡು ಹ್ರೀಂ ಎಂಬ ಮಂತ್ರವನ್ನು ಜಪಿಸುತ್ತಿದ್ದರು. ಎಲ್ಲರ ಹೃದಯದಲ್ಲಿ ವಾಸಿಸುವ ಅಖಿಲ ಜಗತ್ತಿನ ಅಧಿಷ್ಠಾತ್ರಿ ದೇವಿಯಾಗಿದ್ದಳು ಅವಳು. ನಾಮ ಜಪದಲ್ಲಿ ಸಂಲಗ್ನರಾದ ಅನೇಕ ಸಖಿಯರು ನಿರಂತರವಾಗಿ ಸ್ತುತಿಸುತ್ತಿದ್ದರು. ಭುವನೇಶಿ, ಮಾಹೇಶ್ವರಿ ಮೊದಲಾದ ನಾಮಗಳನ್ನು ಹೃದಯಂಗಮವಾಗಿ ಹಾಡುತ್ತಾ ದೇವಕನ್ಯೆಯರು ಸುತ್ತಲೂ ಕುಳಿತಿದ್ದರು. ಆ ದೇವಿಯರಿಗೆ ರಾಮ ಪುಷ್ಪ ಮೊದಲಾದ ಅನೇಕ ಹೆಸರುಗಳಿದ್ದವು. 6 ಮೂಲೆಗಳುಳ್ಳ ಉತ್ತಮ ಯಂತ್ರವು ನಿರ್ಮಿಸಲಾಗಿದ್ದು ಅದರ ಮೇಲೆ ಭಗವತಿ ಭುವನೇಶ್ವರಿಯು ವಿರಾಜಮಾನಳಾಗಿದ್ದಳು. ಆಕೆಯನ್ನು ನೋಡಿ ನಾವು ಮಹದಾಶ್ಚರ್ಯಗೊಂಡೆವು. ಸ್ವಲ್ಪ ಸಮಯದವರೆಗೆ ನಾವು ಅಲ್ಲೇ ನಿಂತಿದ್ದೆವು. ಪರಸ್ಪರ ಮಾತನಾಡಿಕೊಂಡೆವು. ಈ ಸುಂದರಿಯು ಯಾರು? ಇವಳ ಹೆಸರೇನು? ಈಕೆಯ ವಿಷಯದಲ್ಲಿ ನಾವು ಏನನ್ನೂ ತಿಳಿಯವು. ಈಕೆಗೆ 1000 ಕಣ್ಣುಗಳು, 1000 ಕೈಗಳು, 1000 ಮುಖಗಳಿವೆ. ದೂರದಿಂದಲೇ ಇವಳು ಎಷ್ಟು ಸುಂದರವಾಗಿ ಕಂಡುಬರುವಳು. ಇವಳು ಯಾವುದೇ ಅಪ್ಸರೆಯೋ, ಗಂಧರ್ವ ಕನ್ಯೆಯೋ, ದೇವಕನ್ಯೆಯೋ ಆಗಿರಲಿಕ್ಕಿಲ್ಲ. ನಾರದನೆ, ಹೀಗೆ ಸಂದೇಹಗ್ರಸ್ತರಾಗಿ ನಾವು ಅಲ್ಲೇ ನಿಂತೆವು. ಆಗ ಭಗವಾನ್ ವಿಷ್ಣುವು ಆ ಚಾರುಹಾಸಿನಿ ಭಗವತಿಯನ್ನು ನೋಡಿ ವಿವೇಕಪೂರ್ವಕ ಈಕೆಯು ಭಗವತಿ ಜಗದಂಬಿಕೆಯೇ ಆಗಿರಬೇಕೆಂದು ನಿಶ್ಚಯಿಸಿದನು. ಈ ಭಗವತಿಯು ನಮ್ಮೆಲ್ಲರ ಆದಿ ಕಾರಣಳಾಗಿರುವಳು ಎಂದು ಹೇಳಿದನು. ಮಹಾವಿದ್ಯಾ ಮತ್ತು ಮಹಾಮಾಯ ಇವಳ ಹೆಸರುಗಳಾಗಿವೆ. ಇವಳು ಪೂರ್ಣ ಪ್ರಕೃತಿಯಾಗಿದ್ದು ಎಂದೂ ಈಕೆಯ ನಾಶವಾಗುವುದಿಲ್ಲ. ಮಂದ ಬುದ್ಧಿಯ ಜನರು ಇವಳನ್ನು ತಿಳಿಯಲಾರರು. ಯೋಗದ ಮೂಲಕವೇ ಇವಳ ಸಾಕ್ಷಾತ್ಕಾರವಾಗುತ್ತದೆ. ಗಂಭೀರ ಉದ್ದೇಶವುಳ್ಳ ಈ ದೇವಿಯು ಪರಬ್ರಹ್ಮನ ಇಚ್ಛೆಯಾಗಿದ್ದಾಳೆ. ಇವಳು ನಿತ್ಯವಾಗಿದ್ದು ಈಕೆಯ ವಿಗ್ರಹವು ನಿತ್ಯವಾಗಿದೆ. ಇವಳನ್ನು ವಿಶ್ವೇಶ್ವರಿ, ವೇದಗರ್ಭ, ಶಿವೆ ಎಂದು ಹೇಳುತ್ತಾರೆ. ನೇತ್ರಗಳು ವಿಶಾಲವಾಗಿದ್ದು ಇವಳು ಎಲ್ಲರ ಆದಿ ಜನನಿಯಾಗಿರುವಳು. ಪ್ರಳಯ ಕಾಲದಲ್ಲಿ ಅಖಿಲ ಜಗತ್ತನ್ನು ಉಪಸಂಹಾರ ಮಾಡುವಳು. ಸಂಪೂರ್ಣ ಜೀವಿಗಳ ಆಕೃತಿಗಳನ್ನು ತನ್ನ ವಿಗ್ರಹದಲ್ಲಿ ಅಡಗಿಸಿಕೊಳ್ಳುವಳು. ಬ್ರಹ್ಮ ಮತ್ತು ಶಂಕರರೇ ಈ ಸರ್ವ ಬೀಜಮಯಿ ದೇವಿಯು ಬ್ರಹ್ಮ ಮತ್ತು ಶಂಕರರೇ ಈ ಸರ್ವ ಬೀಜಮಯಿ ದೇವಿಯು ವಿರಾಜಿಸುತ್ತಿರುವಳು. ಈಕೆಯ ಕೋಟಿ ಕೋಟಿ ವಿಭೂತಿಗಳು ಬೇರೆ ಬೇರೆಯಾಗಿ ವಿರಾಜಿಸುತ್ತಿವೆ. ಕ್ರಮವಾಗಿ ಇವಳನ್ನು ನೋಡಿಕೊಳ್ಳಿ. ಆ ವಿಭೂತಿಗಳ ಶರೀರಗಳು ದಿವ್ಯ ಅಲಂಕಾರಗಳಿಂದ ಹಾಗೂ ದಿವ್ಯ ಗಂಧದಿಂದ ಸುಶೋಭಿತವಾಗಿದೆ. ವಿಧಿ, ಹರರೆ, ನೋಡಿ, ಈ ಎಲ್ಲ ಸಹಚರಿಗಳು ಭಗವತಿಯ ಸೇವೆ ಮಾಡುತ್ತಿರುವರು. ಪೂರ್ವ ಪುಣ್ಯವಂತರಿಗೆ, ಮಹಾದಾನಿ ಮತ್ತು ತಪಸ್ವಿಗಳಿಗೆ ಕಲ್ಯಾಣ ಸ್ವರೂಪಿಣಿ ಭಗವತಿ ಭುವನೇಶ್ವರಿಯ ದರ್ಶನವಾಗುತ್ತದೆ. ರಾಗಿಗಳು ಇವಳ ದರ್ಶನ ಪಡೆಯಲಾರರು. ಇವಳು ಮೂಲ ಪ್ರಕೃತಿಯಾಗಿದ್ದು ಸದಾ ಪರಮ ಪುರುಷನ ಜೊತೆಗೆ ಇರುವಳು. ಬ್ರಹ್ಮಾಂಡವನ್ನು ರಚಿಸಿ ಪರಮ ಪುರುಷನಿಗೆ ತೋರುವಳು. ಪರಮ ಪುರುಷ ದೃಷ್ಟ ಆಗಿದ್ದಾನೆ. ಈ ಚರಾಚರ ಜಗತ್ತು ದೃಶ್ಯವಾಗಿದೆ. ಆ ಪರಮ ಪುರುಷನಲ್ಲಿ ಇವಳು ಆದಿಶಕ್ತಿ ಮಹಾಮಾಯೆ, ಎಲ್ಲರ ಅಧಿಷ್ಠಾತ್ರಿಯಾಗಿರುವಳು. ಇವಳೇ ಸಂಪೂರ್ಣ ಜಗತ್ತಿನ ಕಾರಣಳಾಗಿರುವಳು. ಪ್ರಳಯಾರ್ಣವದಲ್ಲಿ ನನಗೆ ದರ್ಶನ ಕೊಟ್ಟ ಅವಳೇ ಈ ದಿವ್ಯಾಂಗನೆಯಾಗಿರುವಳು. ಆಗ ನಾನು ಬಾಲಕ ರೂಪದಿಂದ ಇದ್ದೆ. ನನ್ನನ್ನು ತೊಟ್ಟಿಲಲ್ಲಿ ಇವಳು ತೂಗುತ್ತಿದ್ದಳು. ವಟವೃಕ್ಷದ ಎಲೆಯ ಮೇಲೆ ಒಂದು ಸುದೃಢವಾದ ಶಯ್ಯ ಹಾಸಿತ್ತು. ಅದರ ಮೇಲೆ ಮಲಗಿ ನಾನು ಕಾಲಿನ ಹೆಬ್ಬೆರಳನ್ನು ಚೀಪುತ್ತಿದ್ದು ಬಾಲೋಚಿತ ಅನೇಕ ಚೇಷ್ಟೆಗಳನ್ನು ಮಾಡುತ್ತಾ ಆಡುತ್ತಿದ್ದೆ. ನನ್ನ ಸರ್ವಾಂಗಗಳು ಅತ್ಯಂತ ಕೋಮಲವಾಗಿದ್ದವು. ನಾನು ಬಾಲಕನಾಗಿ ಮಲಗಿದ್ದೆ. ಈ ದೇವಿಯು ಹಾಡಿ ಹಾಡಿ ನನ್ನನ್ನು ಮಲಗಿಸುತ್ತಿದ್ದಳು. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಇವಳನ್ನು ನೋಡಿ ನನಗೆ ಮೊದಲಿನ ಮಾತು ನೆನಪಾಯಿತು. ಇವಳು ನಮ್ಮೆಲ್ಲರ ಜನನಿಯಾಗಿರುವಳು. ಈಕೆಯ ವಿಷಯದಲ್ಲಿ ನನಗಿರುವ ತಿಳುವಳಿಕೆಯನ್ನು ನಾನು ಅನುಭವಿಸುವುದೆಲ್ಲವನ್ನೂ ತಿಳಿಸುವೆನು, ಕೇಳಿರಿ.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.